ಹಲೋ ಸ್ನೇಹಿತರೆ, ದೇವತೆ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ರೂಪಿ ಮತ್ತೆ ಕಮಲ ಇಬ್ರು ಮಾತಾಡ್ತಾ ಇರ್ತಾರೆ. ಅಕ್ಕ, ನಿನಗೆ ಎಷ್ಟೇ ಜನ ನಿನಗೆ ಮನ್ಸು ನೋವು ಮಾಡಿದ್ರು ನೀನೇನು ಬೇಜಾರಾಗ್ದಿರ ಎಷ್ಟು ಖುಷಿಯಾಗಿರ್ತೀಯ ಅಕ್ಕ ಅಂತ ರೂಪಿ ಹೇಳ್ತಾರೆ. ಇರೋದೇ ಒಂದು ಜೀವನ ರೂಪಿ, ಇದ್ದಾಗ ಖುಷಿಯಾಗಿ ಇದ್ಬಿಡ್ಬೇಕು. ಇಂಥ ಮಾತುಗಳನ್ನೆಲ್ಲ ನಾವು ತಲೆಗೆ ಹಾಕ್ಕೊಂಡು ಇರೋದಕ್ಕಾಗಲ್ಲ. 1000 ಜನ 1000 ಅಂದ್ಕೊಳ್ಳಿ, ನಮ್ಗವೆಲ್ಲ ಬೇಡ ಅಂತ ಕಮಲ ಹೇಳ್ತಾ ಇರ್ತಾಳೆ. ನೋಡೋಕ್ಕೆ ನೀನು ಒರಟಾಗಿರ್ತೀಯ ಅಕ್ಕ, ಆದರೆ ನಿನ್ನ ಮನಸ್ಸು ತುಂಬ ಒಳ್ಳೆಯದು, ಎಲ್ಲರಿಗೂ ಒಳ್ಳೇದೇ ಬಯಸ್ತೀಯ ಅಂತ ರೂಪಿ ಹೇಳ್ತಾ ಇರ್ತಾಳೆ. ಆದಿತ್ಯ ಬರ್ತಾನೆ ದೇವಿರಮ್ಮ ಹತ್ರ. ಏನಾಯ್ತಪ್ಪ ಅಂತ ಕೇಳ್ತಾರೆ ಅವರಮ್ಮ. ಹೇಳಿದ್ದೀನಮ್ಮ, ಆ ಹುಡುಗಿ ಒಂಥರ ಮೊಂಡಿಯಾಗಿದ್ದಾಳೆ, ನನಗಂತೂ ಅವ್ರು ಇರೋದೇ ನನಗಿಷ್ಟ ಆಗಿಲ್ಲ ಅಂತ ಹೇಳ್ತಾ ಇರ್ತಾನೆ. ಎಲ್ಲದಕ್ಕೂ ಅವಳ ಕಾರಣ, ನಾನು ಅವಳನ್ನ ಒಂದು ಪಕ್ಷ ನೋಡ್ಕೊಂಡೇ ಬಿಡ್ತೀನಮ್ಮ ಅಂತ ಆದಿತ್ಯ ಹೇಳ್ತಾ ಇರ್ತಾನೆ. ದೇವಿರಮ್ಮನೂ ಮನ್ಸಲ್ಲಿ ಅನ್ಕೊತಾ ಇರ್ತಾಳೆ, ಇವಳಿಗೆ ಹೇಗಾದರೂ ಒಂದು ಪಾಠ ತಿಳಿಸ್ಬೇಕಲ್ಲ ಅಂತ ಅನ್ಕೊತಾ ಇರ್ತಾಳೆ ದೇವಿರಮ್ಮ. ಅದೇ ಟೈಮಲ್ಲಿ ಕೇಳ್ತಾ ಇರ್ತಾರೆ ದೇವಿರಮ್ಮ, ಇವಾಗೇನು ಅವಳು ಬಂದು ಕೇಸ್ನ ವಿಡ್ರಾ ಮಾಡ್ಕೊತಾಳಂತ ಇಲ್ವಾ ಅಂತ ಕೇಳ್ತಾ ಇರ್ತಾಳೆ. ಏನೋ ಗೊತ್ತಿಲ್ಲ ಅಮ್ಮ, ಬರಲೇಬೇಕು ಅವಳು ಅಂತ ಹೇಳ್ತಾ ಇರ್ತಾನೆ ಅದೇ ಟೈಮಲ್ಲಿ ಆದಿತ್ಯ. ಆ ಟೈಮಲ್ಲಿ ರೂಪಿ ಬಂದ್ಬಿಟ್ಟು, ನಾನು ವಿಡ್ರಾ ಮಾಡ್ಕೊತೀನಿ, ಕೇಸ್ನ ಹಿಂದಕ್ಕೆ ತಗೊಳ್ತೀನಿ ಅಂತ ರೂಪಿ ಹೇಳ್ತಾಳೆ. ಅದನ್ನು ನೋಡಿ ಎಲ್ಲರೂ ಶಾಕ್ ಆಗ್ತಾರೆ. ರೂಪಿ ಹೇಳ್ತಾಳೆ, ಒಳ್ಳೆ ಮಗನ್ನ ಎತ್ತಿದ್ಯಾ ದೇವಿರಮ್ಮ, ನೀನು ಕ್ಷಮೆ ಕೇಳಿಲ್ಲ ಅಂದರೂ ನಮ್ಮಮ್ಮ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ, ಬಂದು ಈ ಕೇಸ್ನ ವಿಡ್ರಾ ಮಾಡ್ಕೊಳ್ಳಿ ಅಂತ ಕೈ ಮುಗ್ದು ಕೇಳಿದ್ದಾರೆ ನಿಮ್ಮ ಮಗ ಅಂತ ಕೇಳಿ ಯಾರು ಹೇಳೋನು, ನನ್ನ ಮಗ ಅಂತ ದೇವಿರಮ್ಮ ಹೇಳ್ತಾಳೆ. ಸರಿ ಅಂದ್ಬಿಟ್ಟು ರೂಪಿ ಹೋಗಿ ಕೇಸ್ನ ವಿಡ್ರಾ ಮಾಡ್ಕೊತಾಳೆ. ದೇವಿರಮ್ಮ ಹೋಗಿ ಆದಿತ್ಯನ ಅಪ್ಕೊಳ್ತಾಳೆ ಪ್ರೀತಿಯಿಂದ. ಸರಿ ನೀನು ಸರಿ ಆದಿತ್ಯ, ನಾವು ಹೋಗ್ತೀವಿ, ರೂಪಿನ ಮನೆ ಹತ್ರ ಬಿಟ್ಬಿಟ್ಟು ಬಂದ್ಬಿಡು, ಅದು ನಮ್ಮ ಸಂಸ್ಕಾರ ಅಂತ ದೇವಿರಮ್ಮ ಹೇಳ್ತಾ ಇರ್ತಾಳೆ. ಸರಿ ಅಂದ್ಬಿಟ್ಟು ರೂಪಿನ ಆದಿತ್ಯ ಕರ್ಕೊಂಡು ಹೋಗ್ತಾನೆ. ಈ ಕಡೆ ಸತ್ಯಾಗೆ ಎಕ್ಸಾಮ್ಸ್ ಬೇರೆ ಸ್ಟಾರ್ಟ್ ಆಗಿದೆ. ಓದ್ಕೊಳ್ಳೋಕೆ ಟ್ರೈ ಮಾಡ್ತಿದ್ದಾಳೆ, ಓದ್ಕೊಳ್ಳೋಕ್ಕಾಗ್ತಾ ಇಲ್ಲ. ಎಂತಕ್ಕಂದರೆ ಓದೋ ಬುಕ್ಕಲ್ಲೆಲ್ಲ ಆದಿತ್ಯ ಮತ್ತು ಸತ್ಯ ಇಬ್ಬರು ಓಡಾಡಿರೋ ಜಾಗ, ಅವನ ಜೊತೆ ಇರೋ ನೆನಪುಗಳೆಲ್ಲ ಅವಳಿಗೆ ಕಣ್ಮುಂದೆ ಬರ್ತಾ ಇರುತ್ತೆ. ಏನು ಮಾಡಲಿ, ನನ್ನ ಕೈಲಿ ಓದೋದಕ್ಕೂ ಆಗ್ತಾ ಇಲ್ಲ. ಸತ್ಯ ಯೋಚನೆ ಮಾಡ್ತಾ ಕೂತಿರ್ತಾಳೆ, ನಮ್ಮ ಅಕ್ಕನ ಆಸೆನ ನಾನು ನೆರವೇರಿಸ್ಬೇಕು, ಈ ಥರ ಇರಬಾರ್ದು, ನಾನು ಏನಾದರೂ ಒಂದು ಅಚೀವ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೇ ನೋಡಬೇಕಾದರೆ ನಮ್ಮ KTVS 365 ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ. ಈ ಕಡೆ ಪುರೋಹಿತರು ಬಂದಿರ್ತಾರೆ ದೇವಿರಮ್ಮ ಮನೆಗೆ. ಅಲ್ಲಿ ಕೆಲಸ ಮಾಡೋರನ್ನ ಕೇಳ್ತಾರೆ, 1 ಅವರಿಂದ ಕಾಯ್ತಾ ಇದ್ದೀನಿ, ಯಾರು ಮನೇಲಿ ಇಲ್ವೇನಮ್ಮ, ಎಲ್ಲೋಗಿದ್ದಾರೆ ಅಂತ ಕೇಳ್ತಾ ಇರ್ತಾರೆ. ಅವರು ಹೊಲಕ್ಕಲ್ಲ ಸ್ವಾಮಿಗಳೇ ಹೋಗಿರೋದು, ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾರೆ, ಎಷ್ಟೊತ್ತಿಗೆ ಬರ್ತಾರೆ ಏನು ಅಂತ ನಮಗೆ ಗೊತ್ತಿಲ್ಲ ಅಂತ ಏನು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾರಾ ಅಂತ ಪುರೋಹಿತರು ಯೋಚನೆ ಮಾಡ್ತಾ ನಿಂತಿರ್ತಾರೆ. ಅದೇ ಟೈಮಲ್ಲಿ ದೇವಿರಮ್ಮ, ರಂಗ, ರಾಜಮ್ಮ, ಸೂರಿ ಅವರೆಲ್ಲರೂ ಬರ್ತಾರೆ. ಬಂದಾಗ ಪುರೋಹಿತರನ್ನ ಭೇಟಿ ಹಾಕ್ತಾರೆ. ಅಮ್ಮ, ಅದೇ ನೀವು ಹೇಳಿದ್ರಲ್ಲ ಒಳ್ಳೆ ಹುಡುಗಿ ಬೇಕು ಅಂತ, ಆ ಹುಡುಗಿನ ಹುಡುಕಿದ್ದೀನಿ, ಜಿಲ್ಲೆ ಎಲ್ಲ ಹುಡುಕಿದ್ರು ಈ ಥರ ಹುಡುಗಿ ಸಿಗಲ್ಲ ಅಂತ ಹೇಳ್ತಾ ಇರ್ತಾರೆ ಪುರೋಹಿತರು. ಅವಾಗ ದೇವಿರಮ್ಮ ಕೇಳ್ತಾರೆ, ನಮ್ಮ ಮನೆಗೆ ಸೊಸೆ ಸಿಕ್ಕಿದ್ದಾಳೆ ಪುರೋಹಿತ್ರೆ, ಪರವಾಗಿಲ್ಲ, ನೀವೇನು ಇನ್ನು ಹುಡುಕ್ಬೇಡಿ, ನಮಗೆ ಸಿಕ್ಕಿದ್ದಾಳೆ ಅಂತ ಹೇಳ್ತಾ ಇರ್ತಾರೆ ದೇವಿರಮ್ಮ. ಅವಾಗ ಅಲ್ಲಿರೋರೆಲ್ಲ ಕೇಳ್ತಾರೆ, ಯಾರದ್ಗೆ ನಮ್ಮ ಮನೆಗೆ ಸೊಸೆ ಸಿಕ್ಕಿರೋದು ಅಂತ ಸೂರಿ ಮತ್ತು ರಂಗ ಅವರೆಲ್ಲ ಕೇಳ್ತಾ ಇರ್ತಾರೆ. ಆ ಟೈಮಲ್ಲಿ ದೇವಿರಮ್ಮ, ರೂಪಿನೇ ನಮ್ಮ ಮನೆ ಸೊಸೆ ಆಗಲೇಬೇಕು ಅಂತ ಹೇಳ್ತಾ ಇರ್ತಾಳೆ. ಏನು ರೂಪಿನ ಅಂತ ಎಲ್ಲರೂ ಶಾಕಾಗಿ ನಿಂತ್ಕೊಳ್ತಾರೆ. ಈ ಕಡೆ ಆದಿತ್ಯ ರೂಪಿನ ಮನೆಗೆ ಬಿಡಕ್ಕೆ ಹೋಗಿದ್ದಾನೆ. ಎಲ್ಲರೂ ಮನೆಯವರೆಲ್ಲ ಶಾಕ್ ಆಗ್ತಾರೆ. ಏನೋ ಆ ರೂಪಿನ ಕೊಟ್ಟು ಮದುವೆ ಇರೋನೊಬ್ಬನೇ ಮಗ, ಅವನು ಚೆನ್ನಾಗಿ ಓದಿರೋನು, ಹೈ ಲೆವೆಲಲ್ಲಿ ಓದಿರೋನು ಅಂಥವನಿಗೆ ಈ ಹುಡುಗಿನ ಕೊಡ್ತೀಯಾ, ಬೇಡ ದೇವಿರಮ್ಮ, ಸರಿ ಹೋಗಲ್ಲ ಅಂತ ಅವ್ರ ಗಂಡ ಹೇಳ್ತಾ ಇರ್ತಾರೆ. ಸರಿ, ನೀನೇನೋ ನಿರ್ಧಾರ ತಗೊಂಡಿದ್ಯಾ, ನಿನ್ನ ಮಗನಿಗೂ ಇಷ್ಟ ಆಗಬೇಕಲ್ವಾ ಅಂತ ಹೇಳ್ತಾ ಇರ್ತಾನೆ ಅವ್ರ ಗಂಡ. ಅವನು ನನ್ನ ಮಗ, ನಾನು ಏನು ಹೇಳಿದ್ರು ಅವ್ನು ಮಾಡೇ ಮಾಡ್ತಾನೆ ಅಂತ ದೇವಿರಮ್ಮ ಹೇಳ್ತಾ ಇರ್ತಾರೆ. ಈಗ ಆದಿತ್ಯ ಅವರಮ್ಮ ಹೇಳ್ದಂಗೆ ರೂಪಿನ ಮದುವೆ ಆಗ್ತಾನ, ಅಥವಾ ಸತ್ಯ ಅಲ್ಲಿ ಆದಿತ್ಯಗೋಸ್ಕರ ಕಾಯ್ತಾ ಇದ್ದಾಳೆ, ಅವಳ ಹತ್ರ ಆದಿತ್ಯ ಹೋಗ್ತಾನ ಅನ್ನೋದನ್ನ ಮುಂದಿನ ಭಾಗದಲ್ಲಿ ನಾನು ತಿಳಿಸ್ಕೊಡ್ತೇನೆ.
ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.